ಕರ್ನಾಟಕದ ಆದೇಶಕ್ಕೆ ಡೋಂಟ್ ಕೇರ್. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿರುವಂತಹ ಸರ್ಕಾರಿ ವೈದ್ಯ. ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಹಗ್ಗಜುಗ್ಗಾಟ ಜೋರು. ಸರ್ಕಾರದ ಆದೇಶಕ್ಕೆ ಡೋಂಟ್ ಕೇರ್. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾದಂತಹ ಸರ್ಕಾರಿ ವೈದ್ಯ. ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಹಗ್ಗಜುಗ್ಗಾಟ ಜೋರು. ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ ನಡೆಸಲು ನಿಷೇಧ. ಸರ್ಕಾರಿ ನೌಕರರು ಆರ್ಎಸ್ಎಸ್ ಚಟುವಟಿಕೆಯಲ್ಲಿ ಭಾಗವಹಿಸುವಂತೆ ಇಲ್ಲ. ಹೀಗಂತ ಸರ್ಕಾರ ಖಡಕ್ ಆದೇಶವನ್ನ ಹೊರಡಿಸಿದ್ರು ಕೂಡ ಕಲಬುರಗಿಯಲ್ಲಿ ಸರ್ಕಾರಿ ನೌಕರರು ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರದ ಆದೇಶವನ್ನು ಸೆಡ್ಡು ಹೊಡೆದಂತಹ ಸರ್ಕಾರಿ ನೌಕರರು, ಸರ್ಕಾರ ಆದೇಶವಿದ್ರೂ ಕೂಡ ಸರ್ಕಾರಿ ವೈದ್ಯ ಗಣವೇಶಧಾರಣೆ. ಸೇಡಂ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಮೊನ್ನೆ ಹೊಸ ಅರ್ಜಿ ಸಲ್ಲಿಕೆಗೆ ಆರ್ಎಸ್ಎಸ್ ಮುಖಂಡರು ಮುಂದೆ. ಎಸ್ ವೀಕ್ಷಕರೇ, ಏನಾಗಿದೆ ಅಂದ್ರೆ ರಾಜ್ಯದಲ್ಲಿ ಆರ್ಎಸ್ಎಸ್ ವಿಚಾರವಾಗಿ ಆರ್ಎಸ್ಎಸ್ ಯಾವುದೇ ಒಂದು ಕಾರ್ಯಕ್ರಮ ಆಗಿರಬಹುದು, ಅದೇ ಆರ್ಎಸ್ಎಸ್ ನಲ್ಲಿ ಇರುವಂತವರಾಗಿರಬಹುದು, ಯಾವುದು ಕೂಡ ಈ ಸಾರ್ವಜನಿಕ ಸ್ಥಳಗಳನ್ನು ಉಪಯೋಗ ಮಾಡುವಂತೆ ಇಲ್ಲ ಅಂತ ಹೇಳಿ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಹಾಗೆ ಇನ್ನು ಸರ್ಕಾರಿ ನೌಕರರ ಜಾಗದಲ್ಲಿದ್ದು ಸರ್ಕಾರಿ ನೌಕರರು ಮಾಡ್ತಾ ಇದ್ದು ನೌಕರ ಕೆಲಸವನ್ನ ಮಾಡ್ತಾ ಇದ್ದು ಸರ್ಕಾರಕ್ಕೆ ದುಡಿತಾ ಇರುವಂತವರು ಆರ್ಎಸ್ಎಸ್ ಮತ್ತು ಇತರೆ ಸಂಘ ಸಂಸ್ಥೆಗಳಿಗೆ ಜಾಯಿನ್ ಆಗುವ ಹಾಗೆ ಇಲ್ಲ ಅಂತ ಹೇಳಿ ಸರ್ಕಾರ ಒಂದಿಷ್ಟು ಹೇಳಿಕೆಗಳನ್ನ ಮತ್ತು ಆದೇಶಗಳನ್ನ ಕೊಟ್ಟಿದೆ. ಕೊಟ್ಟರೂ ಕೂಡ ಒಬ್ಬ ವೈದ್ಯ ಡಾಕ್ಟರ್ ನಾಗಶೇಖರ್ ಏನೋ ಇದೆ ಅವರ ಹೆಸರು. ಸೊ ಅವರು ಆರ್ಎಸ್ಎಸ್ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಮಾತು ಈಗ ಎಲ್ಲ ಕಡೆಯಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಗಣವೇಶದಲ್ಲಿ ಕಾಣಿಸಿಕೊಂಡಿದ್ದಾರೆ ಎನ್ನುವಂಥದ್ದು. ಕಲಬುರಗಿಯ ಸರ್ಕಾರಿ ನೌಕರ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರದ ಆದೇಶಕ್ಕೆ ಸೆಡ್ಡು ಹೊಡೆದು ಸರ್ಕಾರಿ ನೌಕರರು ಸರ್ಕಾರದ ಆದೇಶವಿದ್ರೂ ಕೂಡ ಸರ್ಕಾರಿ ವೈದ್ಯ ಗಣವೇಶವನ್ನ ಧರಿಸಿದ್ದಾರೆ. ಸೇಡಂ ತಾಲೂಕಿನ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಮೊನ್ನೆ ಅಂತ ಹೇಳಿ ಅವರ ಹೆಸರು. ನಾಗರಾಜ್ ಮೊನ್ನೆ ಅವರು ಸರ್ಕಾರದ ಆದೇಶವಿದ್ರೂ ಕೂಡ ಸರ್ಕಾರದ ವೈದ್ಯರಾದರೂ ಕೂಡ ಅವರು ಗಣವೇಶದಲ್ಲಿ ಓಡಾಡ್ತಾ ಇರುವಂಥದ್ದು. ಹೊಸ ಅರ್ಜಿ ಸಲ್ಲಿಕೆಗೆ ಆರ್ಎಸ್ಎಸ್ ಮುಖಂಡರು ಕೂಡ ಮುಂದಾಗಿರುವಂತಹ ಘಟನೆ ನಡೆದಿದೆ. ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ ನಡೆಸಲಿಕ್ಕೆ ನಿಷೇಧವನ್ನ ಹೇರಿದ್ರು ಕೂಡ ಆರ್ಎಸ್ಎಸ್ ಅದೇ ಮಾಡ್ತಾ ಇದೆ. ಇದರ ನಡುವೆ ಆರ್ಎಸ್ಎಸ್ ಅವರು ಯಾರ್ಯಾರು ಮತ್ತೆ ಆರ್ಎಸ್ಎಸ್ಗೆ ಸೇರ್ಕೊಳ್ತೀರಿ ಅಂತ ಹೇಳಿ ಅವರ ಹೆಸರನ್ನು ಕೂಡ ಸೇರಿಸಿಕೊಳ್ಳುವಂತಹ ಕೆಲಸವನ್ನು ಆರ್ಎಸ್ಎಸ್ ಮಾಡ್ತಾ ಇದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ನಲ್ಲಿ ನೀವೇನೇ ಮಾಡ್ಕೊಳ್ಳಿ, ನೀವೇನೇ ಮಾಡಿ, ಸರ್ಕಾರ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ನಾನು ಡೋಂಟ್ ಕೇರ್ ಅಂತ ಹೇಳಿ ಅವರು ಕೂಡ ಮಾಡ್ತಾ ಇರುವಂಥದ್ದು. ಸೊ ಸರ್ಕಾರದಲ್ಲೂ ಕೂಡ ಸಾಕಷ್ಟು ಕಟ್ಟುಪಾಡುಗಳನ್ನು ತಂದರೂ ಕೂಡ ಆರ್ಎಸ್ಎಸ್ ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಡಾಕ್ಟರ್ ನಾಗರಾಜ್ ಮೊನ್ನೆ ಅವರು ಕೂಡ ಈ ಒಂದು ಸರ್ಕಾರದ ಒಂದು ಆದೇಶವನ್ನು ಅಲ್ಲಗೆಳೆದು ಆರ್ಎಸ್ಎಸ್ಗೆ ಅಥವಾ ಆರ್ಎಸ್ಎಸ್ ಪಥಸಂಚಲನಕ್ಕೆ ಭಾಗಿಯಾಗಿರುವಂಥದ್ದು. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿರುವಂತಹ ಸರ್ಕಾರಿ ವೈದ್ಯ. ಇದು ಕಲಬುರಗಿಯಲ್ಲಿ ನಡೆದಿರುವಂತಹ ಘಟನೆ. ರಾಜ್ಯದಲ್ಲಿ ಈಗ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಅಂಡ್ ಕಾಂಗ್ರೆಸ್ ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಎನ್ನುವಂತಹ ಒಂದು ಇದು ನಡೀತಾ ಇರುವಂಥದ್ದು. ಸೊ ಈ ಒಂದು ಕಾರಣಕ್ಕಾಗಿ ಯಾರು ಏನೇ ಹೇಳಿದ್ರು ಕೂಡ ಆರ್ಎಸ್ಎಸ್ ಅವರು ತಮ್ಮ ಪಥಸಂಚಲನವನ್ನ ಮುಗಿಸ್ತೇವೆ, ಪಥಸಂಚಲನವನ್ನ ಮಾಡೇ ಮಾಡ್ತೇವೆ ಅಂತ ಹೇಳಿ
ತೊಡೆ ತಟ್ಟಿ ನಿಂತ್ಕೊಂಡಿರೋ ಥರ ಕಾಣಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.